ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಕ್ಷ್ಮಿ. ರವೆ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ನಾನು 2 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಒಂದು 2 ಈರುಳ್ಳಿ ಅಷ್ಟು ದಪ್ಪದ ಹಚ್ಚಿರೋದು ತೊಗೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ತುರಿದಿಟ್ಕೊಂಡಿರೋ ಕ್ಯಾರೆಟು ಇಷ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಜೀರಿಗೆ. ನಾನು ನೀರು ಹಾಕಿ ಮಜ್ಜಿಗೆ ಕಡ್ದಿರೋದನ್ನು ಮಜ್ಜಿಗೆ 1 ಲೋಟದಷ್ಟು ತೊಗೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಳಿ ಹದನಾಗಿ ಬರೋವರೆಗೂ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಕೊತೀನಿ. ನೋಡಿ, ಈ ಥರ ಗಂಟಿಲ್ದಿರ ಎಲ್ಲ ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಹದನಾಗಿ ಬೇಕೋ ಅಷ್ಟು ಅದನ್ನಲ್ಲಿ ಕಲಿಸ್ಕೊಳ್ರಿ. ನೋಡಿ, ಈ ಥರ ಮೀಡಿಯಮ್ ಆಗಿ ಇರೋ ಥರ ಕಲಿಸ್ಕೋಬೇಕಾಗತ್ತೆ. ನಾನೀಗ ಸ್ಟವ್ ಹೊತ್ತಿಸ್ಕೊಂಡು ಹೆಂಚಿಟ್ಕೊಂಡಿದ್ದೀನಿ. ಹೆಂಚು ಕಾದಿದ್ದಾದಮೇಲೆ ಎಣ್ಣೆ ಸ್ವಲ್ಪ ಹಾಕಿ ಸವರಿ ಈಗ ದೋಸೆ ಹಾಕ್ತಾಯಿದ್ದೀನಿ. ಇದು ಸಣ್ಣ ಉರಿಯಲ್ಲೇ ಬೇಯಬೇಕಾಗತ್ತೆ. ದೋಸೆ ಹಾಕಿದ್ದಾದಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಟು ಸಣ್ಣ ಉರಿಯಲ್ಲೇ ಬೇಯಿಸಬೇಕು. ನೋಡಿ, ಈ ಥರ ಬರುತ್ತೆ. ನಿಮಗೆಲ್ಲ ಇಷ್ಟ ಆಗಿದ್ದರೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ. ಎಲ್ರಿಗೂ ಥ್ಯಾಂಕ್ ಯು.